ಹರೇ ರಾಮ. ನಮಸ್ಕಾರ ಇದ್ದು ಬನ್ನಿ. ಮತ್ತೆಂತ ವಿಶೇಷ? ಬಾರಿ ಸಮಯ ಆದಂಗಾವತ್ತು ನಿಂಗಳೆಲ್ಲ ಕಾಣದ್ದೆ. ಅಗಲ್ಪಾಡಿ ಜಾತ್ರೆಗಳದತ್ತು. ಆ ಅಗಲ್ಪಾಡಿಲಿ ಒಂದು ಭಾರಿ ವಿಶೇಷದ ಒಂದು ಸಂಗತಿ ಇದ್ದು. ಸಂಪೂರ್ಣ ವಿಡಿಯೋ ನೋಡಿ ಒಪ್ಪಾಗದ ಕಡೆಯಂಗೆ ಹೇಳ್ತು ವಿಷಯ ಎಲ್ಲ. ನಮಸ್ಕಾರ. ಇದೆಂತದ್ದು ನಮೋ ಟೀ ಸ್ಟಾಲ್ ಅಂತ ಒಂದು ಬೋರ್ಡ್ ಕಾಣ್ತದೆ. ಇದು ನಮೋ ಟೀ ಸ್ಟಾಲ್ ಅಂದ್ರೆ ನೋಡಿ, ಇಲ್ಲಿ ಇದು ಪುರಾತನ ಕಾಲದಿಂದ ನಡೆದು ಬರುವಂತಹ ಒಂದು ವಾರ್ಷಿಕೋತ್ಸವ. ಅಗಲ್ಪಾಡಿ ಅನ್ನಪೂರ್ಣೇಶ್ವರಿ ಕ್ಷೇತ್ರದಲ್ಲಿ ನಡೆಯುವಂತಹ ಜಾತ್ರೋತ್ಸವ ಅಂದ್ರೆ ನಮ್ಮ ಸಮಾಜಕ್ಕೆ, ಹಿಂದೂ ಸಮಾಜಕ್ಕೆ ಕೂಡ ಇದು ಅತಿ ಅಗತ್ಯವಾಗಿ ಅದ್ಭುತವಾಗಿ ನಡೆಯುವಂತಹ ಒಂದು ವಾರ್ಷಿಕೋತ್ಸವ. ಇದಕ್ಕೆ ತುಂಬಾ ಪುರಾತನವಾದಂತಹ ಒಂದು ಐತಿಹ್ಯವೇ ಉಂಟು. ಅಂತಹ ಒಂದು ಕ್ಷೇತ್ರದಲ್ಲಿ ನಮ್ಮ ಹಿಂದೂ ಸಮಾಜಕ್ಕೆ ಅತಿ ಶುದ್ಧವಾದ ರೀತಿಯಲ್ಲಿ, ಅತಿ ಅತ್ಯುತ್ಕೃಷ್ಟವಾದಂತಹ ರೀತಿಯಲ್ಲಿ ಒಂದು ಪಾನೀಯದ ವ್ಯವಸ್ಥೆ, ಒಂದು ಬಾಯಾರಿಕೆ ಬಂದವರಿಗೆ ಈ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ತುಂಬಾ ಜನರು ಬಂದು ಊಟ ಸ್ವಲ್ಪ ತಡ ಆಗ್ತದೆ ಅಂತ ಆದ್ರೆ ಬಂದು ಪಾನೀಯ ಬೇಕು, ಇದು ತಿಂಡಿ ತಿನಿಸಿ ಏನಾದರೂ ಬೇಕು ಅಂತಾದ್ರೆ ನಮ್ಮ ಉಪ್ಪಂಗಳ ವೆಂಕಟರಮಣ ಭಟ್ರು ಅಂತ ಹೇಳುವವರು ಬಹಳ ಸೊಗಸಾದ ರೀತಿಯಲ್ಲಿ, ಬಹಳ ಒಳ್ಳೆಯ ರೀತಿಯಲ್ಲಿ ನಮ್ಮ ಸಮಾಜಕ್ಕೆ, ಸಮಾಜದವರಿಗೆ ಬೇಕಾಗಿ ಒಂದು ನಮೋ ಕ್ಯಾಂಟೀನ್. ನಮೋ ಅಂತ ಹೇಳಿದ್ರೆ ಮೋದಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅವನ ಕೆಲಸ ಕಾರ್ಯಗಳು ಹೇಗೆ ನಡೆಯುತ್ತವೋ ಸಮಾಜಕ್ಕೆ ಬೇಕಾಗಿ ಅವರು ತೊಡಗಿಸಿಕೊಂಡಂತಹ ಮೋದಿಯವರು ಅಂದರೆ ಸಮಾಜಕ್ಕೆ ಬೇಕಾಗಿ ಕೆಲಸ ಮಾಡುವರು. ಅಂತಹ ಒಂದು ಕ್ಯಾಂಟೀನ್, ಸಮಾಜಕ್ಕೆ ಬೇಕಾಗಿ ಪ್ರಯೋಜನ ಆಗುವಂತಹ ಕ್ಯಾಂಟೀನ್ ಅನ್ನು ಒಂದು ಅಗತ್ಯ ಉಂಟು ಅಂತ ಹೇಳುವುದನ್ನು ತಿಳ್ಕೊಂಡು ನಮ್ಮ ಉಪ್ಪಂಗಳ ವೆಂಕಟರಮಣ ಭಟ್ರು ಒಂದು ಕ್ಯಾಂಟೀನ್ ಅನ್ನು ಶುರು ಮಾಡಿ ಎಷ್ಟೋ ಜನ ಬಂದು ಇಲ್ಲಿ ಅವರಲ್ಲಿ ಮನಸ್ಸಿನಲ್ಲಿ ಏನು ಇಷ್ಟಾರ್ಥ ಉಂಟು ಅದನ್ನೆಲ್ಲ ಕೊಟ್ಟುಕೊಂಡು ಅವರು ಈ ಕ್ಯಾಂಟೀನ್ ಅನ್ನು ನಡೆಸ್ತಾ ಇದ್ದಾರೆ. ಇದೆಲ್ಲವನ್ನು ಮೋದಿಯ ಒಂದು ಹೆಸರನ್ನು ಉಳಿಸಿಕೊಂಡು ಅತಿ ಶುದ್ಧವಾದ ರೀತಿಯಲ್ಲಿ ನೋಡಿ, ಇದು ನೋಡಿ ಸಸ್ಯಾಹಾರಿಯಾದಂತಹ ಒಂದು ವ್ಯವಸ್ಥೆ ಬಹಳ ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಬೇಕಾದವರಿಗೆ ಬೇಕಾದ ರೀತಿಯ ಒಂದು ವ್ಯವಸ್ಥೆ. ಇಂತಹ ಒಂದು ಕ್ಯಾಂಟೀನ್ ಯಾವ ಕ್ಷೇತ್ರದಲ್ಲಿ ಕೂಡ ಈ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನಾನು ನೋಡಿದ್ದಿಲ್ಲ ಇಷ್ಟವರೆಗೆ. ಅಂತಹ ಅದ್ಭುತವಾದ ರೀತಿಯಲ್ಲಿ ನೋಡಿ, ಈಗ ತುಂಬಾ ಜನರು, ಒಂದು 5-6 ಜನ ಕೆಲಸ ಮಾಡ್ತಾ ಇದ್ದಾರೆ ಸಮಾಜಕ್ಕೆ ಬೇಕಾಗಿ. ಯಾಕಂದ್ರೆ ನಮ್ಮ ಹಿಂದೂ ಧರ್ಮ, ಹಿಂದೂ ಸಂಘಟನೆ ಅದನ್ನ ಮೋದಿಯವರು ಕೂಡ ಅದನ್ನು ಯಾವಾಗಲೂ ಒತ್ತಿ ಹೇಳ್ತಾ ಇದ್ದಾರೆ, ಇದು ಉಳಿಬೇಕು ಅಂತೇಳಿ. ಆ ಉಳಿವಿಗೆ ಬೇಕಾಗಿ ಮೋದಿಯವರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಒಂದು ಅಳಿಲ ಸೇವೆ ಅಂತ ಹೇಳುವಂತಹ ರೀತಿಯಲ್ಲಿ ನಮ್ಮ ಇಲ್ಲಿಯ ವೆಂಕಟರಮಣ ಭಟ್ರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ನಾನು ಕೂಡ ಇಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ, ರುಚಿಕರವಾದ ರೀತಿಯಲ್ಲಿ ಕಾಫಿ ತಿಂಡಿಗಳು, ಈಗ ನಾನು ಬನ್ಸು ಮಾಡಿದ್ದಾರೆ, ಇವತ್ತು ಬಹಳ ಒಳ್ಳೆಯ ರೀತಿಯಲ್ಲಿ ತಯಾರು ಮಾಡ್ತಾ ಇದ್ದಾರೆ. ಅಂತಹ ಒಂದು ಕ್ಯಾಂಟೀನ್ ಇದು ಸಮಾಜಕ್ಕೆ ಪ್ರಯೋಜನವಾಗಲಿ. ಇನ್ನು ಮುಂದಕ್ಕೂ ಕೂಡ ಇಲ್ಲಿ ವಾರ್ಷಿಕೋತ್ಸವ ನಡೆಯುವ ಸಂದರ್ಭದಲ್ಲಿ ನಮಗೆ ಈ ಕ್ಯಾಂಟೀನ್ ಎಂಬುದು ನಡೀತಾ ಇರ್ತದೆ. 5 ವರ್ಷಗಳ ಉತ್ಸವ ಇವರದು 6 ದಿವಸಗಳ ನಡೆಯುವಂತಹ ಒಂದು ಈ ಕ್ಯಾಂಟೀನ್ ಅದ್ಭುತವಾದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಸಮಾಜದ ಎಲ್ಲರೂ ಸೇರಿಕೊಂಡು ಒಂದು ಕಾಫಿ, ಟೀ, ಒಂದು ಬನ್ಸು, ಒಂದು ಗೋಳಿ ಬಗೆ ತಿಂದುಕೊಂಡು ಅವರ ಈ ಕ್ಯಾಂಟೀನ್ ಒಳ್ಳೆದಾಗುವಂತೆ ಎಲ್ಲ ಸಹಕರಿಸಬೇಕು ಅಂತ ನಾನು ಕೂಡ ಎಲ್ಲರ ಜೊತೆಯಲ್ಲಿ ಒಂದು ಪ್ರಾರ್ಥನೆ ಮಾಡ್ತೇನೆ. ನಾನು ಎಂತ ತಿನ್ನೋದು ಇದೆಲ್ಲಿಂದ ಅಪ್ಪ? ಇದು ಯಾರದ್ದು ಕ್ಯಾಂಟೀನ್? ಉಪ್ಪಂಗಳ. ಅದೆಂತ ಲೆಕ್ಕದಲ್ಲಿ ಮಾಡೋದು? ಅವರಿಗೊಂದು ಸೇವೆ ಲೆಕ್ಕದಲ್ಲಿ. ಹೇಳಿ. ಎಂತ ಚಾರ್ಜ್ ಅಂತ ಇಲ್ಲ ವಿಶೇಷ. ನಮ್ಮ ಹತ್ರ ಇದ್ದದ್ದು ಹಾಕಿದ್ರೆ ನನ್ನ ಹತ್ರ ಈಗ 10 ರೂಪಾಯಿ ಇದ್ದು ಏನಾಗುತ್ತು. ಎಷ್ಟು ದಿವಸ ಹಿಂದಿದೆ? ಅದೊಂದು ದೋಸೆ 2 ಗೋಳಿ ಹೋಗಿದೆ. ಒಂದು ಗ್ಲಾಸ್ ಚಾ ಕುಡಿಯೋದು.
ಕುಟ್ಟಿ ಅಣ್ಣನ ಕ್ಯಾಂಟೀನ್. ಇಲ್ಲಿ ಬಸ್ ಕೊಡಿ ಅಂತ ಹೇಳಿದೆ. ಇನ್ನು ಅದಕ್ಕೆ 1 ಮನುಷ್ಯನ ದುಡ್ಡಲ್ಲ, ಅವರಿಗೆ 4 ಮನುಷ್ಯನ ದುಡ್ಡನ್ನು ನಾವು ಕೊಡಬೇಕು. ಅದನ್ನು ಉಳಿಬೇಕಲ್ಲ ಹಾಗೆ. ಇದು ಎಂಗಳ ಕುಟ್ಟಿಯಣ್ಣನ ನಮೋ ಕ್ಯಾಂಟೀನ್ ನೋಡಿ. ಅಗಲ್ಪಾಡಿ ಜಾತ್ರೆಯಲ್ಲಿ ನಾವು ಬೇರೆ ಬೇರೆ ನಮ್ಮನೆ ತಿಂಡಿ ಫ್ರೆಶ್ ಮಾಡಿ ಕೊಡುದು. ಈಗ ಬಿಂದು ಬಂತುದೆ, ಚಾಯ ಇದೆ, ಗೋಳಿ ಬಜೆ, ದೋಸೆ, ಇಡ್ಲಿ ಎಲ್ಲ ಇತ್ತು. ಬೇಕಾದ ತಿಂಬಲಕ್ಕು ಭಕ್ತಿಲಿ ಮನಸ್ಸಲ್ಲಿ ಪೈಸೆ ಒಂದು ಕಾಣಿಕೆ ಡಬ್ಬಿ ಹಂಗಿಪ್ಪಾಕ ಹಾಕಿರ ಹೇಳಿದರೆ ತಿಂದಿಕ್ಕೆ ಅಂತ್ಯ ಒಪ್ಪಲಾಗ ಹಾಕಿದರೆ ಈ ಕ್ಯಾಂಟೀನ್ ಶಾಶ್ವತವಾಗಿ ಒಳಿಗೋಳಿ. ಮೋದಿಯಣ್ಣ ಒಂದು ನಿಸ್ವಾರ್ಥ ಸೇವೆ ಎಂಗಳ ಕುಟ್ಟಿಯಣ್ಣನದ್ದು ಹೇಳಿದರೆ ತಿರುಪತಿ ವೆಂಕಟರಮಣ ದೇವರು ಮೂಗಿನಷ್ಟು ಊಟ ಕೊಡ್ತಾನೆ. ಹಾಗೆ ಈ ಉಪ್ಪಂಗಳ ವೆಂಕಟರಮಣ ಮೂಗಿನಷ್ಟು ತಿಂಬಷ್ಟು ಇಡ್ಲಿ, ಸಾಂಬಾರು, ಗೋಳಿ ಬಜೆ ಬಂತು ಕೊಡ್ತಾನೆ. ಅದರ ಅಂತ್ಯ ಒಬ್ಬರ ಒಂದು ಸಣ್ಣ ಕಿಂಚಿದ ಕಾಣಿಕೆ ಹಾಕಿ ಹಾಕೊಳ್ಳಿ. ನಮ್ಮ ತಿರುಪತಿ ವೆಂಕಟರಮಣ ಬಿಟ್ಟಿಲ್ಲ, ಉಪ್ಪಂಗಳ ವೆಂಕಟರಮಣ ಎಂಗಳ ಕುಟ್ಟಿಯಣ್ಣ ನಾಡಿ ಭಾರಿ ಹಾಕಿ ಬಂತು ಇಟ್ಟಿದ್ದ ಕಾಣಿಕೆ ಹಾಕಿ. ನಮೋ ಕ್ಯಾಂಟೀನ್ ನೋಡಿ ಅವರೊಂದು ಆಶೆ, ಎಲ್ಲಾ ದೇವಸ್ಥಾನಗಳಿಲ್ಲದೆ ಬಂದ ಭಕ್ತಾದಿದೇವಕ್ಕೆ ಬೇಕಾದಂಗೆ ಶುದ್ಧ ಸಸ್ಯಾಹಾರಿ ತಿಂಡಿ ಸಿಕ್ಕೆ ಕೋಳಿ ಹೇಳಿದ್ರೆ ಇಲ್ಲಿ 5 ದಿನದ ಜಾತ್ರೆಗೆ ಬಂದು 6 ದಿನ ಇವರ ಕ್ಯಾಂಟೀನ್ ಇರುತ್ತೆ. ಬೇಕಾದಂಗೆ
ಕಾಫಿ ಚಾಯ್ ತಿಂದಿಲ್ಲ. ಅಗಲ್ಪಾಡಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಊಟಕ್ಕೆ ಏನು ಕೊರತಿಲ್ಲ, ಯಾವಾಗ ಬೇಕಾದ್ರೆ ಏನು ಬೇಕಾದ್ರೂ ಸಿಗುತ್ತೆ. ಆದ್ರೆ ಅಸಮಯಕ್ಕೆ ಒಂದು ಈಗ ಜಾತ್ರೆಯಿಂದ ಸಂಗೀತ ಕಚೇರಿ ಯಕ್ಷಗಾನ ಇಪ್ಪಾಗ ಅಸಮಯದಲ್ಲಿ ಅಂಬ ಕಾಫಿ ಚಾಯ ಬೇಕು ಉಳಿದ್ರೆ ನಾವೇ ಬಂದು ಬೇಕಾಷ್ಟು ತಿಂದಂಬಲ್ಲ. ಪೈಸೆ ಲೆಕ್ಕಾಚಾರ ಇಲ್ಲ ಅದಕ್ಕೆ. ಅವು ಆದ್ರೆ ಏನೇನು ಕೊಡುತ್ತಂದ್ರೆ ಬೇಕಾಷ್ಟು ಕೊಡ್ತವೆ. ಅರೆ ಮಕ್ಕಳು ತುಂಬಾ ಬಂದು ಅಂಬ ಗೋಳಿ ಬೆಲೆ ಮನಸ್ಸು ನಿಂತವು. ಎಂತ ಹೇಳ್ತಾರೆ ಖುಷಿಯಲ್ಲಿ ನೆಗೆ ಮೊರೆ ಇಂದ 6ನೇ ದಿನ ಹಗಲಿಲ್ಲಿ ವರ್ಕ್ ಇಟ್ಕೊಂಡು ಇಪ್ಪದು. ಇದು ಅವರ ಟೀಮು ನೋಡಿ ಅಲ್ಲೆಲ್ಲ. ನೋಡಿ ಬಚ್ಚೊಂಡಿದ್ದರು ಎಂತ ನೆಗೆ ಮೊರೆ ಹೇಳಿ 6ನೇ ದಿನದಿಂದ ಹಗಲಿಲ್ಲಿ ವರ್ಕ್ ಇಟ್ಕೊಂಡು ಈ ಟೀಮ್ ಇಪ್ಪದು. ನೋಡಲು ಪುಟ್ಟ ಕೂಸಿನ ಆಟದ ಸಾಮಾನು ತೆಗೆದದ್ದು ಹೇಗಿದ್ದು ಬೆಸಿಲಿಂಗಿನಿಂದ ನೋಡ್ತಾ ಇಪ್ಪದು. ಅದರ ಇಂಟ್ರೆಸ್ಟ್ ನೋಡಿ ರಣ ಬೆಸಿಲು ಬೊಂಬೆ ತೆಗೆದದ್ದು ಸರಿ ಇದ್ದಾಳಿ ನೋಡುದು. കുടിച്ചോ? ചായ വേണ്ട. കടി കഴിച്ചോ? ചായ കുടിക്കില്ല. ഇല്ല. എന്ത് കഴിച്ചത്? ഞാൻ ദോശ. എങ്ങനെയുണ്ടായിരുന്നു? നന്നായിട്ട്. ആ സൂപ്പറായി. ನಮ್ಮ ಕ್ಯಾಂಟೀನ್ ತುಂಬಾ ಒಳ್ಳೇದುಂಟು. ಕಾಫಿ, ಟೀ, ಚಾ ಯಾವುದು ಬೇಕಿದ್ರು ಎಣ್ಣ ಮಾಡಿ ಕೊಡ್ತಾರೆ. ಕೂಡ್ಲೆ ಬಿಸಿ ಬಿಸಿ. ಅದೇ ರೀತಿ ದೋಸೆ ಉಂಟು, ಬನ್ಸ್ ಉಂಟು, ಗೋಳಿ ಬಜೆ ಉಂಟು, ಯಾವುದು ಬೇಕಿದ್ರು ಸಿಗ್ತದೆ. ಹೊಟ್ಟೆ ತುಂಬಾ ಊಟದಿಂದ ಮನಸ್ಸಿದ್ದದ್ದು ಡಬ್ಬಕ್ಕೆ ಹಾಕಿದ ಒಳ್ಳೆ ಸೇವೆ ಇದೆ. ಎಲ್ಲರೂ ಇಷ್ಟಪಡುವಂತಹ ಒಳ್ಳೆ ಕ್ಯಾಂಟೀನ್. ಈ ಕ್ಯಾಂಟೀನಲ್ಲಿ ತಿಂಡಿ ಎಲ್ಲ ಹೇಗುಂಟು? ಖುಷಿಯಾಗಿದ? ವರ್ಷವೂ ಬರ್ತೀರಾ ನೀವು? ಪ್ರತಿ ವರ್ಷ ಇಲ್ಲಿ ಕಾಫಿ ಹಿಡಿಲಿಕ್ಕುಂಟು. ಯಾವುದು? ಗೋಳಿ ಬಜೆ, ದೋಸೆ, ಸಾಂಬಾರು ಮಾಡಿ ಪುರೇಸ ಕುಟ್ಟಿಯಣ್ಣಂಗೆ. ಮನೆಗೆ ಒಪ್ಪದಲ್ಲೇ ಮಾಡಿ ಬನ್ನಿ. ಲೇಟ್ ಆದ ಹಾಗೆ ಇಲ್ಲಿ ಜನಗ. ಹೌದು. ಅದು ಚಾರ ಕುಟುಂಬ.
ದಾಣಣ್ಣ ದಾಣಣ್ಣ ಎದಪ್ಪ ಚಾಯ್ ಬರ್ಪುಣ್ಣು ನಮ್ಗೆ ಚಾಯ್ ಬರ್ಪುಣ್ಣು ವಿಶೇಷ ಪಣಡು ದಾಣಿ ಸ್ವರವಂತ ದಾಣಿಯಪ್ಪ ಹೊರಬುರ ಇದು ಐನೀರಾಂಡತೆ ನಿದ್ರೆ ಕಟ್ಟದು ಜಾತ್ರೆ ಗಮ್ಮತ್ತೆ ಗಮ್ಮತ್ತೆ ಅಂಚನೆ ನಮ್ಮ ಕ್ಯಾಂಟೀನ್ ಕುಟ್ಟಿ ಎಣ್ಣೆರ್ನ ಬಾರಿ ಒಂಜಿ ಸುಮಾರು ವರ್ಷದ ಇಂಚಿ ಚಾ ಪೂರ ತಿಂಡಿ ಪುಸ್ತಕ ಪೂರ ಒಂದುಳ್ಳೇರಿ ಭಕ್ತಿ ಐನ ಕಾಣಿಕೆ ಉಂಡಿಟ್ಟು ಪಾಂಟಾರು ಒಂಜಿ ಬಾರಿ ಒಂಜಿ ದೇವರ ಅನುಗ್ರಹ ಸದಾ ಇಪ್ಪಟ್ಟು ಉಂಟು ನಮ್ಮ ಮಾತೇಡ್ಲ ಒಂದು ಪಾಪ ಉಪ್ಪಂಗಳ ವೆಂಕಟರಮಣ ಭಟ್ಟೇಳಿ ಹೇಳಿದ ಕುಟ್ಟಿಯನಲ್ಲಿ ಎನ್ನ ಆತ್ಮ ಸ್ನೇಹಿತಪ್ಪ ಇವರ ವಿಷಯದಲ್ಲಿ ಭಾರಿ ಹೆಮ್ಮೆ ಇತ್ತೆ ನನಗೆ. ಹೇಳಿದರೆ ಒಂದು ದೇವಸ್ಥಾನದಲ್ಲಿ ನಿಸ್ವಾರ್ಥವಾಗಿ ಕೈಯಿಂದ ಎಷ್ಟು ಹೋದರೂ ತೊಂದರೆ ಬಂದ ಭಕ್ತಾದಿಗ ಸಮ ತಿಂದು ಖುಷಿ ಪಡೆಕೊಳ್ಳಿ ಹೇಳ್ತಾ ಒಂದು ಮನಸ್ಸಿದ್ದಾನೆ. ಅದು ಕುಟ್ಟಿಯಣ್ಣಗೆ ಮಾತ್ರ ಇಪ್ಪದುಳಿ ಕಾಣ್ತಾನೆ. ಆದರೆ ಅಗಲ್ಪಾಡಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಮೂಗಿನ ಊಟ ಪಾಯಸದ ಊಟ ದಿನಾಗಲೂ ಇದ್ದು, ಆದ್ರೆ ಈ ಜಾತ್ರೆ ಸಮಯದಲ್ಲಿ ಎಂತ ಹೇಳಿದರೆ ಎಡೆಡೆ ಹಿಂಗೆ ಒಬ್ಬೊಬ್ಬಂಗೆ ಕಾಪಿ ಚಾಯ ಬೇಕಾರೆ ಅಲ್ಲಿ ಸಿಕ್ಕ ಒಳುವಂತೆ ಸಿಕ್ಕುಗು. ಜಾತ್ರೆ ವಿಶೇಷಕ್ಕೆ ಜನದಟ್ಟಣೆ ತುಂಬಾ ಇರ್ತಾನೆ. ಹಾಗೆ ಕುಟ್ಟಿಯಣ್ಣನದ್ದು ಒಂದು ಸ್ಪೆಷಲ್ ಕ್ಯಾಂಟೀನ್, ನಮೋ ಕ್ಯಾಂಟೀನ್ ಹೇಳಿ ಅಲ್ಲಿ ಅಡಿಗೆಲ್ಲ ಮಾಡೋದವು ಅವರ ಟೀಮಿನವು. 5 ದಿನ ಜಾತ್ರೆ ಆದರೆ 6 ದಿನ ಹೊರಟುಗಡೆ ಕ್ಯೂ. ಜಾತ್ರೆ ಕಡೆಯ ದಿನವೂ ರಶ್ಯೆ. ಬೇರೆ ಬೇರೆ ನಮಗೆ ತಿಂಡಿ ಮಾಡೋದು, ಪೈಸೆ ತಕೊಂಬಲ್ಲಿ ಜನ ಇಲ್ಲೇ. ಅವು ಕುಡಿದ ಚಾಯದ ಗ್ಲಾಸಿನ ಅವೇ ತೊಳೆದು ಮಳಿಕೆ ಸ್ವಸಹಾಯ ಪದ್ಧತಿ ಹೇಳಿ. ಕೂದು ತಿಂಬಲ್ಲಿ ಜಾಗ ಇಲ್ಲ. ಮುಂದೆ ಕೂದು ತಿಂಬಂಗೆ ಏರ್ಪಾಡು ಮಾಡಲಿದ್ದು ಅಬ್ಬೆಯ ಆಶೀರ್ವಾದ ಇದ್ದರೆ ಖಂಡಿತ ನೆಲಗು. ಇದು 10-12 ವರ್ಷದಿಂದ ಈ ಕ್ಯಾಂಟೀನ್ ಮಾಡ್ತಾ ಇದ್ದ. ನಿಂಗೆ ಸುದ್ದಿ ಅಂದ್ರೆ ಲೋಕಲ್ ಕೆಲವು ಜನಕ್ಕೆ ಮಾತ್ರ ಗೊಂತಿಕೆ ಅಷ್ಟೇ. ಇದು ಊರಿಲಿಪ್ಪ ಎಲ್ಲ ಜನಕ್ಕೂ ಹೀಗಿತ್ತೊಂದು ಮನಸ್ಸು, ಹೀಗಿತ್ತೊಂದು ಮಾಡುವ ವ್ಯಕ್ತಿ ಇದ್ದಾನೆ ನಿಂಗೋ ಗೊತ್ತಾಗಡದು. ನನಗೆ ಭಯಂಕರ ಖುಷಿ ಇದ್ದು ಹೇಳಿದ್ರೆ ನನ್ನ ಫ್ರೆಂಡು, ನನ್ನ ಸ್ನೇಹಿತ ಒಬ್ಬ ಇಂಥ ಒಂದು ಒಳ್ಳೆ ಕೆಲಸ ಮಾಡ್ತಾಳೆ. ಈ ವಿಷಯ ನಿಂಗೂ ಗೊತ್ತಾಯ್ಕೊಳ್ಳಿ. ಅದು ವಿಡಿಯೋ ಮಾಡ್ತಾ ಇಪ್ಪದಿ ಮಾಡಿದ್ದದು ವಿಡಿಯೋ ನಿಂಗೋಗಿ ವಿಷಯ ಗೊತ್ತಾಯ್ಕೊಳ್ಳಿ. ನಾವು ಕುಟ್ಟಿಯಣ್ಣನ ಮನಸ್ಸಲ್ಲಿದ್ದು ಎಲ್ಲಾ ದೇವಸ್ಥಾನದಲ್ಲಿಯೂ ಶುದ್ಧ ಸಸ್ಯಾಹಾರಿ ಹಿಂಗೊಂದು ಕ್ಯಾಂಟೀನ್ ಮಾಡಬೇಕು. ಲಾಭ ನಷ್ಟಲ್ಲಿ ಪೈಸೆ ತಕೊಂಬಲ್ಲಿ ಜನ ಇಲ್ಲ. ಒಂದು ಕಾಣಿಕ ಡಬ್ಬಿ 1 ರೂಪಾಯಿ ಹಾಕಿದವು ಇದ್ದವು, 5 ರೂಪಾಯಿ ಹಾಕಿದವು ಇದ್ದವು, 10 ರೂಪಾಯಿ ಹಾಕಿದವು ಇದ್ದವು. ಬರೇ ಒಂದು ಚಾಯ್ ಕುಡಿದಿಕ್ಕೆ 50 ರೂಪಾಯಿ ಹಾಕುವವು ಇದ್ದವು.
ಹೇಳಿದ್ರೆ ಎವರೇಜು ಅಲ್ಲಿಂದ ಅಲ್ಲಿಗೆ ಸರಿ ಹೌದು. ಕುಟ್ಯಣ್ಣನ ಮನೆ ಹತ್ರನ ಅಗಲ್ಪಾಡಿ ಮಠ ಹೇಳ್ತಾವ, ಅಗಲ್ಪಾಡಿ ದೇವಸ್ಥಾನ ಹೇಳ್ತಾವು. ಆದರೆ ಈ ಕ್ಯಾಂಟೀನ್ ವ್ಯವಸ್ಥೆ ಒಂದು ಸಣ್ಣದಿಗಿಪ್ಪಂದಲೇ ಮಾಡ್ತಾ ಇದ್ದ. ಈ ವರ್ಷ ಅವನು ಹೋಯ್ದಿಲ್ಲ, ಕಳೆದ ವರ್ಷ ಒಂದು ದಿನಕ್ಕೆ ಹೋಯ್ದು ಸೇವೆಗೆ. ಅದೇ ಕುಟ್ಯಣ್ಣನ ಫ್ರೆಂಡು ಹಂಗೆ ಅವ ದೆನಿ ಕೇಳಿದರೆ ದೋಸೆ ರವಳ ಗೋಳಿ ರವಳ ಆನು ಪುರುಸತ್ತಿದ್ದರೆ ಹೋಗುತ್ತೆ. ಈ ವರ್ಷ ಒಪ್ಪಲ ಆಯ್ದಿಲ್ಲ. ಅದಕ್ಕೊಂದು ಭಾಗ್ಯ ಬೇಕು ಹೇಳಿ. ಅಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇಪ್ಪಲ್ಲ, ಪೈಸೆಗಳೇ ಅಲ್ಲ, ಕೆಲಸದ ದಕ್ಕಿನ ಕುಟ್ಯಣ್ಣ ಕೊಟ್ಲು ಸಾಕು, ಕೆಲಸದಿ ಕೊಡದ ಇಪ್ಪಲ್ಲ ಸಾಕು. ಕುಟ್ಯಣ್ಣ ಬರೀ ಕೈಲಿಕೊಳ್ಳಿ ಕಳಿಸೋ ಜನ ಅಲ್ಲ. ಅಂಬಾಗ ಮೊದಲು ಅವ ಕ್ಯಾಂಟೀನ್ ಮಾಡಿ ಪೈಸೆ ಮಾಡಿ ಒಂದು ಇಪ್ಪವಳು ಅವಂಗ 10-15 ವರ್ಷವೂ ನಷ್ಟ ಲಾಭ ಬಂದದ್ದು ಇಲ್ಲೇ ಹೇಳಿದ್ರೆ ಅದೊಂದು ಅಪರೂಪಕ್ಕೆ ಮಾಡುದು. ದಿನಾ ಕ್ಯಾಂಟೀನ್ ಮಾಡುವ ವ್ಯವಸ್ಥೆಯಲ್ಲಿ ಅವ ಇಲ್ಲೇ. ಅವನು ಬೇರೆ ದೇವಸ್ಥಾನದಲ್ಲಿ ಒಂದು ಹನುಮಗಿರಿ ದೇವಸ್ಥಾನದಲ್ಲಿ ಅಡಿಗೆ ಪಾಕಶಾಸ್ತ್ರಜ್ಞ ಇಪ್ಪದು. ಆದರೆ ಈ ಕೆಲಸಕ್ಕೆ 1 ವಾರಲ್ಲಿ ರಜೆ ಹಾಕಿ ಬಂದು ಏನು ಆಸೆ ಇಲ್ಲದೆ ಕೆಲಸ ಮಾಡುವುದು. ಹಗಲಿಲ್ಲೂ ವರ್ಕ್ ಇಡಬೇಕು, ಕೇಳಿದವಕ್ಕೆ ಕೇಳಿದರೆ ಕೊಡಬೇಕು. ಒಳ್ಳೆ ವ್ಯವಸ್ಥೆ ಆಯ್ತ. ನಿಂಗೆ ಖುಷಿ ಆತೋಳಿ. ಆದರೆ ಈ ವಿಷಯ ಖುಷಿ ಆಯ್ದೊಳಿಯರೆ ಕುಟ್ಯಣ್ಣಂಗೆ ಜೈ ಹೇಳಿ ಹಿಂಗೊಂದು ಕಮೆಂಟ್ ಹಾಕಿದ್ರೆ ಸಾಕು, ನನಗೊಂದು ಸಮಾಧಾನ. ಎಷ್ಟು ಜನ ಇದ್ದೋಳಿ, ಎನಗೊಂದು ಆಸೆ ಇಪ್ಪದು. ಇದು ಹಿಂಗಿದ ವಿಡಿಯೋಲಿ ಎಲ್ಲ ಜನಕ್ಕೂ ಮುಟ್ಟಿ ಮೋದಿ ಜಂಗು ಕೂಡ ಎತ್ತಕ್ಕಿದು. ನಮೋ ಕ್ಯಾಂಟೀನ್ ಒಳಿ ಹಾಕಿದವನ್ನೇ ಪರಮಭಕ್ತ, ಮೋದಿಯ ಪರಮಭಕ್ತ ಆರು ನಮ್ಮೆಂಗಳ ಕುಟ್ಯಣ್ಣ ಹೇಳಿರ ಮೋದಿ ಅಜ್ಜಂದು ಗೆದ್ದು ಬಂದರೆ ಶಾಲೆ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಮಾಡ್ತಾ ಹೇಳ್ತಿದ್ದ. ಗುಟ್ಟಿಲಿ ನನಗೆ ಮಾತ್ರ ಗೊಂತು. ಎಲ್ಲ ಮಕ್ಕಳಿಗೆ ಮೋದಿ ಅಜ್ಜ ಗೆದ್ದು ಬಂದ ಕೂಡಲೇ ಎಲ್ಲರಿಗೆ ಸಮವಸ್ತ್ರ ಕೊಟ್ಟಿದ್ದ. ಅದೆಲ್ಲ ಆರತ್ರ ಅವನು ಹೇಳಿದ್ದೇನೆ, ಪೇಪರಿನಾಗಲಿ ವಿಡಿಯೋದು ಚಾನೆಲ್ ಆರು ಹೇಳಿದ್ದೇವೆ. ನನಗೆ ಗೊಂತಿದ್ದು, ನನಗೆ ತೃಪ್ತಿ ಇದ್ದು. ಕುಟ್ಯಣ್ಣನ ಸೇವೆ ಖುಷಿಯಾಯಿತು ಹೇಳಿದ್ರೆ ಜೈ ಶ್ರೀರಾಮ್, ಒಂದೇ ಗೋಮಾತರಂ, ಕುಟ್ಯಣ್ಣಂಗೆ ಜೈ ಹಿಂಗೆ ಕಮೆಂಟ್ ಹಾಕಿದ್ರೆ ಸಾಕು. ಒಂದೇ ಗೋಮಾತರಂ ಹೇಳಿದರಕ್ಕೂ ಜೈ ಶ್ರೀರಾಮ್ ಹೇಳಿದರಕ್ಕೂ ಕುಟ್ಯಣ್ಣಂಗೂ ಖುಷಿಯಕ್ಕೂ ಶ್ರೀರಾಮಚಂದ್ರಂಗೂ ಖುಷಿಯಕ್ಕೂ. ಹರೇ ರಾಮ್ ಕಾಮ